ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಯೂಟ್ಯೂಬ್ ಮಾಡ್ಬೇಕು ಅಂದ್ಕೊಂಡಿರ್ತೀರ. ಬಟ್ ಏನು ಅಂದರೆ ಅವ್ರಿಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇರಲ್ಲ. ಬಟ್ ಅವ್ರಿಗೂ ಏನಂದರೆ ದುಡ್ಡು ಸಂಪಾದನೆ ಮಾಡಬೇಕು ಯೂಟ್ಯೂಬಿಂದ. ಸೊ ಇವತ್ತೊಂದು ಚಾನಲ್ ಐಡಿಯಾನ ಕೊಡ್ತೀನಿ. ತುಂಬ ಸಿಂಪಲ್ ಆಗಿರೋ ಚಾನಲ್ ಐಡಿಯಾ ಕೊಡ್ತೀನಿ. ಸೊ ನೀವು ಈಸಿಲಿ ಮಾಡ್ಕೋಬೋದು. ಇದರಲ್ಲಿ ಎಡಿಟಿಂಗು ನಿಮಗೆ ಜಾಸ್ತಿ ಮಾಡಬೇಕನ್ನೋ ಅವಶ್ಯಕತೆಯೂ ಇರಲ್ಲ. ತುಂಬ ಈಸಿಲಿ ಬಂದುಬಿಟ್ಟು ನೀವು ಈ ಥರ ಒಂದು ಚಾನಲ್ನ ಮಾಡ್ಬೋದು. ಓಕೆನಾ? ಮೇಕ್ ಶ್ಯೂರ್ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಆಗ್ತಿರಲ್ಲ ಮಾಡೋದಕ್ಕೆ, ಒಂದು ಹೆಜ್ಜೆ ಮುಂದೆ ಇಡ್ತಾ ಇರಲ್ಲ. ಓಕೆನಾ? ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆನ್ನೆದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಲ್ಲ, ಸ್ಕ್ರೀನ್ಶಾಟು. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ. ಆ್ಯಂಡ್ ಇವ್ರ ವೀಡಿಯೋಸ್ ಏನಾದರೂ ಇಷ್ಟ ಇದೆ ಲೈಕ್ ಕಮೆಂಟ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮ ಚಾನಲ್ ಏನಿದೆ ಅದು ಪ್ರಮೋಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಏನಾದರೂ ಒಂದು ಮುದ್ದಾತು ಕಮೆಂಟ್ ಮಾಡಿ ನಾನು ಚಾನಲ್ ಪ್ರಮೋಷನ್ನ ಮಾಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಇಲ್ಲಿ ಆನ್ನ ಮಾಡ್ಕೊಳ್ತೀನಿ. ಓಕೆನಾ? ಸೊ ಓಕೆ ಗೈಸ್, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಜಸ್ಟ್ ಗೂಗಲ್ ಏನಿದೆ ಇದ್ರದ್ದು ಹೆಲ್ಪ್ ತೊಗೋಬೇಕು. ಓಕೆನಾ? ನೀವು ಸ್ಟೋರಿ ಗೂಗಲಿಂದನೂ ತೊಗೋಬೋದು, ಪ್ಲಸ್ ChatGPT ಅಪ್ಲಿಕೇಶನ್ ಏನಿರುತ್ತೆ ಅದರಲ್ಲೂ ತೊಗೋಬೋದು. ಸೊ ನಿಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಇರುತ್ತೆ ನೀವು ಅದರಲ್ಲಿ ಸ್ಟೋರಿನ ಪಿಕ್ ಮಾಡ್ಕೋಬೋದು. ಓಕೆನಾ? ಯಾವ ಥರ ಪಿಕ್ ಮಾಡೋದಂತ ಹೇಳ್ತೀನಿ. ಲೈಕ್ ಒಂದೇ ಸ್ಟೋರಿ ಅಂತ ಇಲ್ಲ, ಲೈಕ್ ಹಾರರ್ ಸ್ಟೋರಿ ಆಯಿತು, ಇಲ್ಲಾಂದರೆ ಲೈಕ್ ಲೈಫ್ ಸ್ಟೈಲ್ ಸ್ಟೋರೀಸ್ ಆಯಿತು, ಇನ್ನೂ ತುಂಬ ಸ್ಟೋರೀಸ್ ಇರುತ್ತೆ, ಮಾರಲ್ ಸ್ಟೋರೀಸು. ಇಲ್ಲ ಕಿಡ್ಸಿಗೆ ನೀವು ವೀಡಿಯೋಸ್ ಮಾಡೋದಾದರೆ ಕಿಡ್ಸ್ ಸ್ಟೋರೀಸು, ಕಿಡ್ಸಲ್ಲಿ ತುಂಬ ಸ್ಟೋರೀಸ್ ಬರುತ್ತೆ, ಲೈಕ್ ಮಾರಲ್ ಸ್ಟೋರೀಸು. ಆ್ಯಂಡ್ ಇನ್ನು ತುಂಬ ಕಾರ್ಟೂನ್ ಸ್ಟೋರೀಸ್ ಎಲ್ಲ ಇರುತ್ತೆ, ಅದನ್ನು ತೊಗೋಬೋದು. ಇಲ್ಲ ನಾರ್ಮಲ್ ಸ್ಟೋರಿ ನಾನು ಲೈಕ್ ದೊಡ್ಡವ್ರಿಗೆ ವೀಡಿಯೋ ಮಾಡ್ತೀನಿ ಅಂದರೆ ನಾರ್ಮಲ್ ಸ್ಟೋರಿ ನಾನು ಹೇಳೋ ಥರ ಇಲ್ಲಿ ಕ್ರೈಮ್ ಸ್ಟೋರೀಸ್ ಇರುತ್ತಲ್ಲ ಆ ಥರ ಟೈಪಲ್ಲಿ ನೀವು ಯೂಸ್ನ ಮಾಡ್ಕೋಬೋದು. ಸಿಂಪಲ್ಲಿ ಗೂಗಲ್ ಏನಿದೆ ಅದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಿಂಪಲ್ಲಿ ಟೈಪ್ ಮಾಡಿ ನಾನು ಯಾವ ಸ್ಟೋರಿ ಅಂತ ಹಾರರ್ ಸ್ಟೋರಿ ಅಂತಲೇ ತಗೊಳ್ಳಿ. ಓಕೆನಾ? ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಹಾರರ್ ಸ್ಟೋರಿ ಇನ್ ಕನ್ನಡ. ಓಕೆನಾ? ಸೊ ಸಿಂಪಲ್ ಇದನ್ನು ಟೈಪ್ ಮಾಡಿ. ಆ್ಯಂಡ್ ಇದು ಟೈಪ್ ಮಾಡಾದಮೇಲೆ ಇನ್ನೊಂದು ಏನು ಪಾಯಿಂಟ್ ಅಂದರೆ ಇಲ್ಲಿ ನೀವು ಕಾಪಿ ಪೇಸ್ಟ್ ಅಂತ ಹಾಕಬೇಕು. ಓಕೆನಾ? ಕಾಪಿ ಪೇಸ್ಟ್. ಓಕೆನಾ? ಕಾಪಿ ಪೇಸ್ಟ್ ಅಂತ ಹಾಕಿ. ಸಿಂಪಲಿ ಇದು ಕಾಪಿ ಪೇಸ್ಟ್ ಅಂತ ಹಾಕಿದರೆ ನೀವು ಟೆಕ್ಸ್ಟ್ ಏನು ಬರೆದಿರ್ತಾರೆ ಅವರು ಅದನ್ನು ನೀವು ಈಸಿಲಿ ಕಾಪಿನ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನೋಡಿ ನಿಮಗೆ ತುಂಬ ಸ್ಟೋರೀಸ್ ಬಂದುಬಿಟ್ಟು ವೆಬ್ಸೈಟ್ ಸಿಕ್ಬಿಡುತ್ತೆ ಸ್ಟೋರಿದು. ಓಕೆನಾ? ಇಲ್ಲೊಂದು ಸ್ಟೋರಿ ಇದೆ. ಆ್ಯಂಡ್ ಅದಾದಮೇಲೆ ಇಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ. ನಿಮಗೆ ಯಾವ ವೆಬ್ಸೈಟಲ್ಲಿ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ ಎಲ್ಲ ವೆಬ್ಸೈಟ್ನೂ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾವ ಸ್ಟೋರಿ ನಿಮಗೆ ಇಷ್ಟ ಆಗುತ್ತೆ, ಯಾವುದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಫ್ಯಾನ್ ಏನು ನಿಮ್ಮ ಆಡಿಯನ್ಸ್ ಏನಿರುತ್ತೆ ಅದು ಎಂಗೇಜಿಂಗ್ ಯಾವ ವಿಡಿಯೋದಲ್ಲಿ ಸಿಗ್ತಾ ಇದೆ ಆ ವಿಡಿಯೋ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೋರಿನ. ಓಕೆನಾ? ಸೊ ಸಿಂಪಲಿ ನಾನೇನು ಮಾಡಿದ್ದೀನಿ, ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ತುಂಬ ಬಂದುಬಿಟ್ಟು ಏನಿದೆ ಸ್ಟೋರೀಸ್ಗಳು ಇದ್ದಾವೆ. ಓಕೆನಾ? ಸೊ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಆ ಸ್ಟೋರಿ ಫಸ್ಟ್ ನಾನು ಸ್ಟಾರ್ಟಿಂಗಲ್ಲೇ ಒಂದು ಸ್ಟೋರಿ ಇದೆಯಲ್ಲ ಅದನ್ನೇ ನೋಡ್ತೀನಿ, ಪಿಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನೋಡಿ ಇಲ್ಲಿ ಇದನ್ನು ತಗೊಂಡಿದ್ದೀನಿ. ಇದನ್ನು ತಗೊಳ್ಳೋದಾದರೆ ಇಲ್ಲಿ ನೋಡಿ ಇಲ್ಲಿ ತುಂಬ ಬಂದುಬಿಟ್ಟು ಇದಿದೆ ಲಾಕ್ ಆಗಿದೆ. ಸೊ ಫಸ್ಟ್ನೇದು ಬಂದುಬಿಟ್ಟು ನೀವು ಏನು ಮಾಡಬೇಕು, ಓದಬೇಕು. ಓಕೆನಾ? ಓದೋಕ್ಕೆ ಏನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಇಲ್ಲಿಂದ ಓದ್ಕೋಬೋದು ಸಿಂಪಲ್ಲಾಗಿ. ಸೊ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆನಾ? ಇದು ಅಪ್ಲಿಕೇಶನ್ ಕೇಳ್ತಾ ಇದೆ ಡೌನ್ಲೋಡ್ ಮಾಡೋದಕ್ಕೆ. ಸೊ ನಮಗೆ ಈ ವೆಬ್ಸೈಟ್ ಬೇಡ. ಸೊ ಯಾವುದು ಲೈಕ್ ಅಪ್ಲಿಕೇಶನ್ ಇಲ್ಲದೆ ನಾರ್ಮಲಾಗಿ ನಾವು ಕಾಪಿ ಪೇಸ್ಟ್ ಮಾಡ್ಬೋದು, ಆ ಥರದ್ದು ನಾವು ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಇನ್ನೊಂದು ವೆಬ್ಸೈಟ್ ಇದೆ ಅದನ್ನು ನಾನು ನೋಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಬಂದುಬಿಟ್ಟು ನೀವು ಇದು ಈಸಿಲಿ ನೀವು ಕಾಪಿನ ಮಾಡ್ಕೋಬೋದು. ಈ ಟೆಕ್ಸ್ಟ್ ಇಲ್ಲೊಂದು ಇದೆಯಲ್ಲ ನಿಮಗೆ, ಸೊ ಕಾಣಿಸ್ತಿರ್ಬೇಕಲ್ಲ ಎಲ್ಲೋ ಹೋಯ್ತದು, ಇಲ್ಲಿ ನೋಡಿ ಡಾರ್ಲಿಂಜಿನ ಸುಂದರ ಪ್ರವಾಸಿ ತಾಣವೊಂದರ ಹಿಂದಿದೆ ಭಯಾನಕ ಕಥೆ ಅಂತ. ಸೊ ಇದು ಬಂದುಬಿಟ್ಟು ಟೈಟಲ್ಲು. ಓಕೆನಾ? ಟೈಟಲ್ ಆದಮೇಲೆ ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ. ಇಲ್ಲಿ ಚೂರು ಸ್ಟೋರಿ ಕೊಟ್ಬಿಟ್ಟು ಕೆಳಗಡೆ ಒಂದು ಹ್ಯಾಡ್ ಕೊಡ್ತಾರೆ. ನೀವು ಸುಮ್ಮನೆ ಈ ಥರ ಸ್ಕ್ರಾಲ್ ಮಾಡಿಬಿಟ್ಟು ಓದ್ಕೋಬೇಕು, ಇಲ್ಲ ಕಾಪಿ ಮಾಡ್ಕೋಬೋದು ನೀವು. ಓಕೆನಾ? ಸೊ ನೋಡಿ ಇಲ್ಲಿ ನಿಮಗೆ ಸ್ಟೋರಿ ಕೊಟ್ಟಿದ್ದಾರೆ ಮತ್ತು ಹ್ಯಾಡ್ ಕೊಟ್ಟಿದ್ದಾರೆ. ಓಕೆನಾ? ಮತ್ತು ಇಲ್ಲಿ ಸ್ಟೋರಿ ಏನಿದೆ ಇಲ್ಲಿ ಇದೆ. ಓಕೆನಾ? ಸಿಂಪಲ್ಲಾಗಿ ನಾನಿಲ್ಲಿ ಇದನ್ನು ಒಂದು ಕಾಪಿ ಮಾಡಿಬಿಟ್ಟು ತೋರಿಸ್ತೀನಿ. ಇದಿಷ್ಟು ನಾನು
ಕಾಪಿ ಮಾಡ್ಕೊತೀನಿ. ಸೊ ಫುಲ್ ಸ್ಟೋರಿ ಅಂತೂ ಕಾಪಿ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ಟೋರಿನ ನಾನು ಏನು ಮಾಡಿದ್ದೀನಿ, ಕಾಪಿನ ಮಾಡ್ಕೊಂಡಿದ್ದೀನಿ. ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡ್ಬೋದು, ನಿಮ್ಮದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಏನು ಮಾಡ್ತೀನಿ, ಕೈನ್ ಮಾಸ್ಟರ್ ಏನಿದೆ ಅದನ್ನು ಓಪನ್ನ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಫೋಟೋಸ್ನು ಬೇಕಿದ್ದರೆ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಫೋಟೋ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಲೈಕ್ ನಾರ್ಮಲ್ ಟೆಸ್ಟು ಮೇಲ್ ಹೋಗೋ ಥರ ಏನೇ ಇರುತ್ತೆ ಆ ಥರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಈಸಿಲಿ ಆ ಟೆಕ್ಸ್ಟ್ನ ನೋಡಿಕೊಂಡು ಓದ್ಕೊಂಡು ನಿಮ್ಮ ವಾಯ್ಸ್ ಓವರ್ ಏನಿದೆ ಅದನ್ನು ಈಸಿಲಿ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ನ ಮಾಡೋಣ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾವು ಲಾಂಗ್ ವೀಡಿಯೋಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸಿಂಪಲಿ ಲಾಂಗ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ, ಫಾರ್ಮಾಟ್ ಏನಿದೆ ಅದನ್ನು. ಓಕೆನಾ. ಅದಾದಮೇಲೆ ಇಲ್ಲೊಂದು ಆ್ಯಡ್ ಬರ್ತಾ ಇದೆ. ಆ್ಯಡ್ ಬಂದಾದಮೇಲೆ ಸ್ಕಿಪ್ ಮಾಡ್ಕೊಳ್ಳೋಣ ಇದನ್ನು. ಓಕೆನಾ. ಸೊ ಈ ಆ್ಯಡ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ಗೈಸ್, ಇಲ್ಲಿ ಒಂದು ನಮಗೆ ಮೇಯ್ನಾಗಿ ಏನು ತೊಗೋಬೇಕು, ಇಲ್ಲಿ ಒಂದು ಪೇಜ್ನ ತೊಗೋಬೇಕು ನಾವು. ಏನು ಪೇಜ್ ಅಂದರೆ ಇಮೇಜ್ ಅಸಿಸ್ಟು ಒಂದು ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ, ಇಮೇಜ್ ಅಸಿಸ್ಟು. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಕಲರ್ ಪೇಜ್ ಇಷ್ಟ ಆಗುತ್ತೆ ಆ ಕಲರ್ ಪೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದು. ಸೊ ನಿಮಗೆ ಬ್ಲ್ಯಾಕ್ ಪೇಜ್ ಆದರೆ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನನಗೆ ವೈಟ್ ಇರಲಿ ಅಂದರೆ ನೀವು ವೈಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ ಪೇಜಸ್ ಎಲ್ಲ ಇದೆಯಲ್ಲ, ಅದನ್ನು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೂ ನನಗೆ ಇದು ಬೇಡ ಅಂದರೆ ನೀವು ಬೇಕಿದ್ರೆ ಗೂಗಲ್ ಇಲ್ಲ ಅಂದರೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪಿಂದ ಏನಿದೆ ಪೇಜ್ ಏನಿದೆ ಡೌನ್ಲೋಡ್ನ ಮಾಡ್ಕೋಬೋದು. ಇದು ಡ್ಯೂರೇಷನ್ ಏನಿದೆ ಒಂದು ಸ್ವಲ್ಪ ಲೆಂತಿ ಮಾಡ್ಕೊಳ್ಳೋಣ. ಓಕೆನಾ. ಲೆಂತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಯ್ನಾಗಿ ನೀವು ಏನು ಮಾಡಬೇಕು, ಈಗ ನಾವು ಟೆಕ್ಸ್ಟ್ ಏನು ಕಾಪಿ ಮಾಡಿದ್ವಿ ಅದನ್ನು ನಾವಿಲ್ಲಿ ತೊಗೊಬರಬೇಕು. ಓಕೆನಾ. ಸೊ ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಏನೀಗ ಕಾಪಿ ಮಾಡಿದ್ವಿ ಆ ಟೆಕ್ಸ್ಟ್ನ ಇಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ನಾನು ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಈಗ ನಾವೇನು ಮಾಡಬೇಕಿಲ್ಲಿ ಮಧ್ಯದಲ್ಲಿ ಗ್ಯಾಪ್ಸ್ ಏನಿದೆ ಇದನ್ನು ತೆಗಿಬೇಕು, ಒಂದು ಸ್ವಲ್ಪ ಚಿಕ್ಕದು ಮಾಡಬೇಕು. ನಾನು ಈ ಥರ ಗ್ಯಾಪ್ಸ್ಗಳನ್ನ ದೊಡ್ಡದೇನಿದೆ ದೊಡ್ಡ ಲೈನ್ಸ್ ಎಲ್ಲ ಏನಿದೆ ಅದು ಚಿಕ್ಕ ಲೈನಲ್ಲಿ ಮಾಡ್ತೀನಿ. ಓಕೆನಾ. ಈ ಥರ ಮಾಡ್ಕೊಳ್ಳಿ ಎಲ್ಲನೂ. ಓಕೆನಾ. ನಾನು ಬೇಗ ಮಾಡ್ಕೋತೀನಿ ಇದು. ಈ ಚಿಕ್ಕ ಲೈನ್ ಮಾಡಿಕೊಂಡ್ರೆ ಆಗ ನಿಮಗೆ ಆ ಮೇಲೆ ಹೋಗುವಾಗ ಯಾವುದೇ ದೊಡ್ಡ ಲೈನ್ ಬರಲ್ಲ. ಆ ದೊಡ್ಡ ಲೈನ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನಮ್ಮದು ಏನು ಎಡಿಟ್ ನಾವು ಮಾಡಿರ್ತೀವಲ್ಲ ಅದು. ಓಕೆನಾ. ಎಲ್ಲನೂ ಚಿಕ್ಕ ಲೈನ್ ಈ ಥರ ಮಾಡ್ಕೊಳ್ಳಿ ಟೆಕ್ಸ್ಟಲ್ಲಿ. ಇದು ತುಂಬ ಇಂಪಾರ್ಟೆಂಟು, ಚಿಕ್ಕ ಲೈನ್ ಮಾಡ್ಕೊಳ್ಳೋದು. ಓಕೆನಾ. ಸೊ ಇದಿಷ್ಟ ಆಯಿತು ನಮ್ಮದು ಚಿಕ್ಕ ಲೈನ್. ಇಲ್ಲೊಂದು ದೊಡ್ಡ ಲೈನ್ ಆಯಿತು, ಇದನ್ನು ನಾವು ಚಿಕ್ಕದಾಗಿ ಲೈನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಎಲ್ಲ ಆಯಿತು, ಚಿಕ್ಕದಾಗಿ ನಾವು ಲೈನ್ನ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಈಗ ನಾವು ಡನ್ ಬಟನ್ ಮೇಲೆ ಸಿಂಪಲಿ ಕ್ಲಿಕ್ನ ಮಾಡೋಣ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇದನ್ನು ಈ ಕಡೆ ಹೇಳ್ಕೊತೀನಿ. ಈಗ ಓಕೆ ಬಟನ್ ಏನು ಕಾಣಿಸ್ತಿದೆ ನಮಗೆ ಇದ್ರ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಮಗೆ ಟೆಕ್ಸ್ಟ್ದು ಕಲರ್ ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಇದೆ, ಲೈಕ್ ನಮ್ಮದು ವೈಟ್ ಕಲರಲ್ಲೇ ಬಂದಿದೆ. ಸೊ ಈಗ ಫಸ್ಟು ಟೆಕ್ಸ್ಟ್ ಕಲರ್ ಏನಿದೆ ನಾವು ಚೇಂಜ್ನ ಮಾಡಬೇಕು. ಸೊ ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ ನಾನು. ಓಕೆನಾ. ಸೊ ಸಿಂಪಲಿ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಿಂಪಲಿ ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಮ್ಮದು ಈ ಥರ ಬಂದಿದೆ. ಓಕೆನಾ. ಸೊ ಈ ಥರ ಬಂದಿರೋದಕ್ಕೆ ಏನು ಮಾಡಬೇಕು ನಾವು, ಸಿಂಪಲಿ ಈಗ ಇಲ್ಲಿ ಇದ್ರದ್ದು ಫಾಂಟ್ ಏನಿದೆ ಆ ಫಾಂಟ್ ಸೈಜ್ ಬಂದುಬಿಟ್ಟು ಚೇಂಜ್ ಮಾಡಬೇಕು. ಇಲ್ಲಿ ಫಾಂಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬಂದು. ಸಿಂಪಲಿ ನಾನು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ಮಾಡಬೇಕು, ಇದನ್ನು ಇದ್ರದ್ದು ಏನು ಇದಿದೆ ಇದ್ರದ್ದು ಕೀ ಫ್ರೇಮಿಂಗ್ ಏನಿದೆ ಅದು ಫಸ್ಟು ನಾವು ಮಾಡಬೇಕು. ಓಕೆನಾ. ಸೊ ಸಿಂಪಲ್ಲಾಗಿ ನಾವು ಇದನ್ನು ಒಂದು ಸ್ವಲ್ಪ ಇಲ್ಲಿ ಕೆಳಗಡೆ ಇಲ್ಲಿವರೆಗೂ ತಗೊಬರೋಣ. ಓಕೆನಾ. ಇಲ್ಲಿವರೆಗೂ ತಗೊಬಂದಾದಮೇಲೆ ಸಿಂಪಲಿ ಈಗ ಬ್ಯಾಕ್ ಬಂದುಬಿಟ್ಟು ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು ಕೀ ಫ್ರೇಮ್ದು, ಇದು ಪ್ಲಸ್ಸು. ಓಕೆನಾ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಒಂದು ಸಿಂಪಲಿ ನಾವು ಒಂದು ಸಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ.
ಅದಾದಮೇಲೆ ಟೆಕ್ಸ್ಟ್ ಏನಿದೆ ಈ ಥರ ಒಂದು ಸಲ ಮಾಡೋಣ, ಮತ್ತು ಇದು ಈ ಥರ ಒಂದು ಸಲ ಮಾಡೋಣ, ಓಕೆನಾ. ಅದಾದಮೇಲೆ ಮತ್ತೊಂದು ಸಲ ಮೇಲೆ ಮತ್ತು ಕೆಳಗಡೆ ಒಂದು ಸಲ ಸ್ಕ್ರೀನ್ನ ಈ ಥರ, ಮತ್ತು ಇದೊಂದು ಸಲ ಮೇಲೆ ಮಾಡಿ, ಇದೊಂದು ಸಲ ಕೆಳಗೆ ಮಾಡಿ, ಕೆಳಗೆ ಸ್ಕ್ರೀನ್ನ ಈ ಥರ ಸ್ಲೈಡ್ ಮಾಡಬೇಕು, ಮತ್ತು ಈ ಥರ ಮೇಲೆ ಮಾಡಿ. ಆ್ಯಂಡ್ ಇದೇನಿದೆ ಇದರದ್ದು ನಾವು ಡ್ಯೂರೇಷನ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಓಕೆನಾ. ಇದಿಷ್ಟ ಆಯಿತು. ಸೊ ನೋಡಿ ಯಾವ ಥರ ಟೆಕ್ಸ್ಟ್ ಹೋಗುತ್ತಂತ ನಮ್ಮದು, ಓಕೆನಾ. ಸೊ ನೋಡಿ ನಮ್ಮ ಟೆಕ್ಸ್ಟ್ ಈ ಥರ ಹೋಗುತ್ತೆ. ನೀವು ಸಿಂಪಲಿ ಏನು ಮಾಡ್ಬೋದು, ಇದು ನೋಡಿಕೊಂಡು ವಾಯ್ಸ್ ಓವರ್ನ ಮಾಡ್ಬೋದು. ಈ ಥರ ನೀವು ಬೇಕಿದ್ದರೆ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ಬೋದು ಈಸಿಯಾಗಿ, ಓಕೆನಾ. ಅಂತೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ಇದೇನಿದೆ ಲಾಸ್ಟಲ್ಲಿ ಪೇಜ್, ಇದನ್ನು ನಾನು ಇಲ್ಲಿಂದ ಟ್ರಿಮ್ ರೈಟಿಂಗ್ ಮಾಡ್ತೀನಿ, ಓಕೆನಾ. ಸೊ ಈಗೇನು ಮಾಡ್ಬೋದು ನೀವು ಸಿಂಪಲಿ, ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ರೆಕಾರ್ಡರ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ಸ್ಟಾರ್ಟಿಂಗಿಂದ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಸ್ಟೋರಿ ಬರ್ತಾ ಇದೆ ಆ ಸ್ಟೋರಿನ ನೀವು ಸಿಂಪಲಿ ಏನು ಮಾಡಬೇಕು, ಓದ್ಕೊಂಡು ಹೋಗಬೇಕು. ಓದ್ಕೊಂಡು ಹೋದರೆ ಏನಾಗುತ್ತೆ, ಇಲ್ಲಿ ನಿಮ್ಮದು ರೆಕಾರ್ಡಿಂಗು ಆಗಿಬಿಡುತ್ತೆ, ಓಕೆನಾ. ಈ ಥರ ನೀವು ಸ್ಟೋರಿ ಬೇಕಿದ್ರೆ ಒಂದು 10 ಮಿನಿಟ್ಸ್ ಇಲ್ಲ 7 ಮಿನಿಟ್ಸ್ 8 ಮಿನಿಟ್ಸ್ ಸ್ಟೋರಿ ಕ್ರಿಯೇಟ್ನ ಮಾಡ್ಕೋಬೋದು ನೀವು ಈಸಿಲಿ, ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇಲ್ಲ ನನಗೆ ಈ ಥರ ಸ್ಟೋರಿ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದು, ಗೂಗಲಿಂದ ಇಲ್ಲ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿರುತ್ತೆ ಅದರಿಂದ ಬೇಕಿದ್ರೆ ಫೋಟೋಸ್ನ ಕಲೆಕ್ಟ್ ಮಾಡಿಕೊಂಡು ಸ್ಟೋರಿನ ಈಸಿಲಿ ಮಾಡ್ಕೋಬೇಕು. ಇಲ್ಲ ನನಗೆ AI ಇಮೇಜಸ್ ಜನ್ರೇಟ್ ಮಾಡಿಬಿಟ್ಟು ಆ ಸ್ಟೋರಿ ಅಕಾರ್ಡಿಂಗ್ ಫೋಟೋಸ್ನ ತಗೊಬರ್ಬೇಕಂದ್ರೆ ಅದಕ್ಕೂ ನನಗೆ ಕಮೆಂಟ್ ಮಾಡಿ, ನಾನು ಫ್ರೀ ವೆಬ್ಸೈಟ್ ಏನಿದೆ ಅದನ್ನು ನಿಮಗೆ ಸಜೆಸ್ಟ್ನ ಮಾಡ್ತೀನಿ. ನೀವು ಅಲ್ಲಿಂದ ಬೇಕಿದ್ದರೆ ಪ್ರಾಂಪ್ಟ್ ಹಾಕಿಬಿಟ್ಟು ಸ್ಟೋರಿ ಇಮೇಜಸ್ನ ತಗೋಬೋದು, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಹೆಂಗೆ ಮಾಡೋದಂದರೆ. ಅಂತೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು ಕಮೆಂಟಲ್ಲಿ, ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.